ಇವತ್ತಿನ ಈ ಚಾಪ್ಟರ್ ಪ್ರೊಬಾಬಿಲಿಟಿಯಲ್ಲಿ ಬೇಸ್ ಥಿಯರಮ್ ಅಂತ ಇದೆ. ಬೇಸ್ ಥಿಯರಮ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವು ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಹೇಗೆ ಮಾಡ್ಕೋಬೇಕಂತ ತಿಳ್ಕೋಬೇಕು. ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಮಾಡ್ಬೇಕಂತಂದ್ರೆ ಫಸ್ಟ್ ಇವು ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗಬೇಕು. ಯಾವುದಂತಂದ್ರೆ ಒಂದನೇದು ಪೇರ್ ವೈಸ್ ಡಿಸ್ಜಾಯಿಂಟ್ ಇರಬೇಕು, ಎರಡನೇದು ಎಕ್ಸಾಸ್ಟಿವ್ ಇನ್ ನೇಚರ್ ಇರಬೇಕು, ಮೂರನೇದು ನಾನ್ ಝೀರೋ ಪ್ರೊಬಾಬಿಲಿಟೀಸ್ ಇರಬೇಕು. ನಾನು ಪಾರ್ಟಿಷನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದ್ದಾಗ ಈ ಥರ ಒಂದು ಪಾರ್ಟಿಷನ್ ಮಾಡ್ತೀನಿ, ಇದಕ್ಕೆ ಇವೆಂಟ್ E1 ಅಂತ ಕೊಡ್ತೀನಿ. ಇನ್ನೊಂದು ಪಾರ್ಟಿಷನ್ ಮಾಡ್ತೀನಿ, ಈ ಥರ ಇದಕ್ಕೆ E2 ಅಂತ ಹೆಸರು ಕೊಡ್ತೀನಿ. ಈ ಥರ ಮತ್ತೊಂದು ಪಾರ್ಟಿಸಿಪೇಟ್ ಮಾಡಿರ್ತೀನಿ ಆ್ಯಂಡ್ ಸೋ ಆನ್ ಮಾಡ್ಕೊಂತ ಇದಕ್ಕೆ EN ಅಂತ ಹೇಳ್ತೀನಿ. ಇದು ಒಂದು ಟೋಟಲ್ ಸ್ಯಾಂಪಲ್ ಸ್ಪೇಸ್ ಎಸ್ ದಿಂದ ಡಿನೋಟ್ ಮಾಡ್ಕೋತೀನಿ. ನಿಮಗೆಲ್ಲ ಗೊತ್ತಿದೆ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನಂತೇಳಿ. ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಈಸ್ ಕಾಲ್ಡ್ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅನ್ನು ಎಸ್ ದಿಂದ ನಾವು ಡಿನೋಟ್ ಮಾಡ್ತೇವೆ. ಅದರಲ್ಲಿ ನಾನು E1 ಇಟ್ಕೊಂಡು EN ತನ ಇವೆಂಟ್ಸ್ ಅನ್ನು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಅದು ಯಾವ ಥರ ಮಾಡ್ಕೋಬೇಕಂತಂದ್ರೆ ಒಂದೇದು ಏನು ಹೇಳ್ತದ ಅಂತಂದ್ರೆ ಪೇರ್ ವೈಸ್ ಡಿಸ್ಜಾಯಿಂಟ್ ಇರ್ಬೇಕಂತ ಹೇಳ್ತದ. ಪೇರ್ ವೈಸ್ ಡಿಸ್ಜಾಯಿಂಟ್ ಅಂದ್ರೆ ಯಾವ ಥರ ಅಂತಂದ್ರೆ ಈಗ ಇವೆರಡು ಇವೆಂಟ್ ಅದಾವ, E1 ಮತ್ತು E2 ಇದೆ. ಈ ಥರ E1 ಮತ್ತು E2 ಇದೆ. ಇದರದ್ದು ಡಿಸ್ಜಾಯಿಂಟ್ ಅಂತಂದ್ರೆ ಇವೆರಡರದ್ದು ಇಂಟರ್ಸೆಕ್ಷನ್ ತಗೋಬೇಕು. ಅಂದ್ರೆ ಯಾವುದೇ ಕಾಮನ್ ಇರಬಾರ್ದು, ಅದು ಎಂಟಿ ನಲ್ ಸೆಟ್ ಆಗಿರ್ಬೇಕು. E1 ಇಂಟರ್ಸೆಕ್ಷನ್ E2. ಇದೇ ತರ ಪೇರ್ ವೈಸ್ ಅಂತಂದ್ರೆ ನೆಕ್ಸ್ಟ್ E2 E3 E4 ಅಥವಾ E1 EN ಅಥವಾ E1 E3 ಈ ತರ ಯಾವುದೇ ಇವೆಂಟ್ಸ್ ಗಳನ್ನು ತಗೊಂಡಾಗ ಅದ್ರದ್ದು ಇಂಟರ್ಸೆಕ್ಷನ್, ಈಗ ಫಾರ್ ಎಕ್ಸಾಂಪಲ್ E2 ಇಂಟರ್ಸೆಕ್ಷನ್ E3 ಮಾಡಿದ್ರೆ ಇದು 5 ಬರಬೇಕು. ಸೊ ಈ ತರ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಪಾರ್ಟಿಷನ್ ಮಾಡಿರ್ತೀವಲ್ಲ ಅವೆಲ್ಲನೂ ಈ ತರ ಆಗ್ಬೇಕು, ಈಕ್ವಲ್ ಟು 5 ಬರಬೇಕು. ಅಂದ್ರೆ ಅದಕ್ಕೆ ಪೇರ್ ವೈಸ್ ಡಿಸ್ಜಾಯಿಂಟ್ ಅಂತ ಕರಿತೀವಿ. ಈ ಡಿಸ್ಜಾಯಿಂಟ್ ಅನ್ನೋ ವರ್ಡಿಗೆ ಇನ್ನೊಂದಿದೆ ಹೆಸರು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕರ್ಕೋಬಹುದು. ಏನಂತ ಕರ್ಕೋಬಹುದು? ಇದಕ್ಕೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕರ್ಕೋಬಹುದು. ಎರಡು ವರ್ಡ್ ಒಂದೇ, ಹೆಸರು ಬೇರೆ ಬೇರೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಮತ್ತು ಡಿಸ್ಜಾಯಿಂಟ್ ಎರಡು ಒಂದೇ ಆಗುತ್ತೆ. ಈ ತರ ನಾವು ಸೆಟ್ಸ್ ಅಲ್ಲಿನೂ ಕಲ್ತಿದ್ದೆವು. ಎರಡನೇ ಕಂಡೀಷನ್ ಏನಂತಂದ್ರೆ ಎಕ್ಸಾಸ್ಟಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ಎಕ್ಸಾಸ್ಟಿವ್ ಇನ್ ನೇಚರ್ ಅಂತಂದ್ರೆ ಯಾವ ತರ ಇರುತ್ತೆ ಅಂತಂದ್ರೆ, ಈಗ ನಾನು ಪಾರ್ಟಿಷನ್ ಮಾಡ್ಬೇಕಾದ್ರೆ E1 ಹಿಡ್ಕೊಂಡು EN ತನ ನಾನು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಈಗ ಏನಂತಂದ್ರೆ E1 ತಗೋತೀನಿ, ಆಮೇಲೆ E2 ತಗೋತೀನಿ, ಆಮೇಲೆ E3 ತಗೋತೀನಿ. ಇದರದೆಲ್ಲ ಯೂನಿಯನ್ ಮಾಡ್ಕೊಂತ ಹೋಗ್ತೀನಿ ಆ್ಯಂಡ್ ಸೊ ಆನ್. ಎಲ್ಲಿ ತನ ಯೂನಿಯನ್ ಮಾಡ್ತೀನಿ ಅಂತಂದ್ರೆ EN ತನ ನಾನು ಮಾಡ್ತೀನಿ. ಹಾಗಾಗಿ ಇವೆಲ್ಲ ಇವೆಂಟ್ಸ್ ಎಷ್ಟು ಪಾರ್ಟಿಷನ್ ಮಾಡಿದೀನಲ್ಲ ಈ ಸ್ಯಾಂಪಲ್ ಸ್ಪೇಸ್ ಒಳಗಡೆ, ಇವೆಲ್ಲರದ್ದು ಯೂನಿಯನ್ ಮಾಡಿದ್ರೆ ಇದು ಎದಕ್ಕೆ ಈಕ್ವಲ್ ಆಗಿರ್ಬೇಕು, ಎದಕ್ಕೆ ಸಮನಾಗಿರ್ಬೇಕಂದ್ರೆ ಸ್ಯಾಂಪಲ್ ಸ್ಪೇಸಿಗೆ ಸಮನಾಗಿರ್ಬೇಕು. ಹಾಗಾದ್ರೆ ಪಾರ್ಟಿಷನ್ ಮಾಡಿರ್ತಕ್ಕಂತಹ E1 E2 E3 ಆ್ಯಂಡ್ ಸೊ ಆನ್ ಅಪ್ ಟು EN ಇವೆಂಟ್ಸ್ ಅನ್ನು ಎಲ್ಲದದ್ದು ಯೂನಿಯನ್ ಈ ತರ ಮಾಡಿದ್ರೆ ಅದು ಎಸ್ಸಿಗೆ ಈಕ್ವಲ್ ಆಗಬೇಕು. ಎಸ್ ಅಂತಂದ್ರೆ ಏನು? ಸ್ಯಾಂಪಲ್ ಸ್ಪೇಸ್. ಅಂದ್ರೆ ನಾವು ಈ ಕೊಟ್ಟಿರ್ತಕ್ಕಂಥ ಪಾರ್ಟಿಷನ್ ಏನ್ ಮಾಡಿದೇವಲ್ಲ ಇದು ಎಕ್ಸಾಸ್ಟಿವ್ ಇನ್ ನೇಚರ್ ಅಂತ ಹೇಳ್ತೇವೆ ನಾವು. ಇದು ಎರಡನೇ ಕಂಡೀಷನ್. ಇದೇ ತರ ಮೂರನೇ ಕಂಡೀಷನ್ ಏನಂತಂದ್ರೆ ಇಲ್ಲಿ ನಾನ್ ಝೀರೋ ಪ್ರೊಬಾಬಿಲಿಟೀಸ್ ಅಂತ ಬರೆದಿದ್ದೀನಿ ನಾನು. ನಾನ್ ಝೀರೋ ಪ್ರೊಬಾಬಿಲಿಟೀಸ್ ಅಂತಂದ್ರೆ ಈಗ E1 ದಿಂದ EN ತನ ಯಾವ್ಯಾವ ಪಾರ್ಟಿಷನ್ ಮಾಡ್ಕೊಂಡಿದೇವಲ್ಲ, ಹಾಗಾಗಿ ಈ E1 ಪ್ರೊಬಾಬಿಲಿಟಿ ಏನಿರ್ಬೇಕು? ನಾನ್ ಝೀರೋ ಇರಬೇಕು, ಝೀರೋ ಇರಬಾರ್ದು. ಏನಾಗಬೇಕು? ಗ್ರೇಟರ್ ದ್ಯಾನ್ ಝೀರೋ ಇರಬೇಕು. ಏನಿರ್ಬೇಕಿದು? ಗ್ರೇಟರ್ ದ್ಯಾನ್ ಝೀರೋ ಇರಬೇಕು. ಅದೇ ರೀತಿಯಲ್ಲಿ E2 ಹಂಗೆ ಇರಬೇಕು. ಆಮೇಲೆ E3 E4 ಆ್ಯಂಡ್ ಸೊ ಆನ್ ಅಪ್ ಟು EN ಎಲ್ಲಾ ಇವೆಂಟ್ಸ್ ಗ್ರೇಟರ್ ದ್ಯಾನ್ ಝೀರೋ ಇರಬೇಕು. ಅಂದ್ರೆ ನಾನ್ ಝೀರೋ ಪ್ರೊಬಾಬಿಲಿಟಿ ಅಂತಂದ್ರೆ ನಾನು ಈ ತರನು ಬರ್ಕೋಬಹುದು, ಪ್ರೊಬಾಬಿಲಿಟಿ ಆಫ್ ಒಂದು ಇವೆಂಟ್ ಗ್ರೇಟರ್ ದ್ಯಾನ್ ಝೀರೋ ಇರಬೇಕು, ಈಕ್ವಲ್ ಟು ಝೀರೋ ಇರಬಾರ್ದು. ಹಾಗಾಗಿ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಯಾವ್ಯಾವು? ಪೇರ್ ವೈಸ್ ಡಿಸ್ಜಾಯಿಂಟ್, ಎಕ್ಸಾಸ್ಟಿವ್ ಇನ್ ನೇಚರ್, ನಾನ್ ಝೀರೋ ಪ್ರೊಬಾಬಿಲಿಟೀಸ್. ಇವು ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ನಾವು ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಮಾಡಬಹುದು. ಸೊ ಯಾವುದೇ ಸ್ಯಾಂಪಲ್ ಸ್ಪೇಸ್ ಅನ್ನು ಪಾರ್ಟಿಷನ್ ಮಾಡೋಕ್ಕಿಂತ ಮುಂಚೆ ಇವು ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಿರ್ತದ. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.